ಎಸ್ಆರ್ಎಚ್ಗೆ ಹೀನಾಯ ಸೋಲು. ಜಿಟಿ ವಿರುದ್ಧ ಜಿಟಿ ತಂಡ 82 ರನ್ಗಳ ಒಂದು ಭರ್ಜರಿ ಗೆಲುವನ್ನು ಸಾಧಿಸಿದೆ ಎಸ್ಆರ್ಎಚ್ ವಿರುದ್ಧ ಅಂತಾನೆ ಹೇಳ್ತಾ. ಅಂಡ್ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಜಿಟಿ ಟಾಪ್ ಅಲ್ಲೂ ಕುತ್ಕೊಂಡಿದೆ. RCB 2ನೇ ಸ್ಥಾನಕ್ಕೆ ಕೆಳಗಡೆ ಬಂದಿದೆ ಅಂತಾನೆ ಹೇಳ್ಬೋದು. ನಾಳೆ ಮ್ಯಾಚ್ ಇದೆ KKR ವಿರುದ್ಧ RCB ಗೆದ್ರೆ ಅಗೇನ್ ಮತ್ತೆ ಟಾಪ್ 1ಗೆ ಹೋಗಿ ಕೂತ್ಕೊಂತೀವಿ. ಇವತ್ತಿನ ಪಂದ್ಯ ಜಿಟಿ ವರ್ಸಸ್ ಎಸ್ಆರ್ಎಸ್ ತಂಡ 86ಕ್ಕೆ ಆಲ್ ಔಟ್ ಆಗುತ್ತೆ. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 169 ರನ್ಗಳ ಒಂದು ಚೇಸ್ನ ಬೆನ್ನತ್ತಿದಂಥ ತಂಡ ಅಂತಾನೆ ಹೇಳ್ಬೋದು. ಸ್ವಲ್ಪ ಸೆನ್ಸಿಬಲ್ ಆಗಿ ಆಡ್ಬೋದಾಗಿತ್ತು ಎಸ್ಆರ್ಎಚ್ ಅವರು ಚೇಸಿಂಗ್ ಅಂತ ಬಂದಾಗ ಅಂತಾನೆ ಹೇಳ್ತಾ. ಇವತ್ತಿನ ಪಂದ್ಯದ ಬಗ್ಗೆ ಒಂದು ಚಿಕ್ಕದಾಗಿ ರಿವ್ಯೂ ನೋಡ್ಕೊಂಡ್ ಬರೋಣ. ಅಂಡ್ ಮೊದಲು ಹೇಳಿದಂಗೆ ಇವತ್ತಿನ ಪಂದ್ಯ ಎಸ್ಆರ್ಎಸ್ ವರ್ಸಸ್ ಜಿಟಿ ನಡೆದಿರುವಂಥದ್ದು ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಅಹಮದಾಬಾದಲ್ಲಿ. ಆ್ಯಂಡ್ ಟಾಸ್ ಗೆದ್ದಂತಹ ನಮ್ಮ ಪ್ಯಾಟ್ ಕುಮಿನ್ಸ್ ಅವರು ಬೌಲಿಂಗ್ನ ಆಯ್ಕೆ ಮಾಡ್ಕೊತಾರೆ, ಅಂದರೆ ನಾವು ಚೇಸ್ ಮಾಡ್ತೀವಿ ಅಂತ. ಅದೇ ರೀತಿಯಲ್ಲಿ ಫಸ್ಟ್ ಬ್ಯಾಟ್ ಮಾಡ್ಲಿಕ್ಕೆ ಬಂದಂತಹ ಗುಜರಾತ್ ತಂಡಕ್ಕೆ ಸ್ಟಾರ್ಟಿಂಗಲ್ಲಿ ಆಘಾತ ಅಂತಲೇ ಹೇಳ್ಬೋದು. ಬಿಕಾಸ್ ಶುಭ್ಮನ್ ಗಿಲ್ ಆ್ಯಂಡ್ ಜೋಸ್ ಬಟ್ಲರ್ ಬೇಗನೆ ಔಟ್ ಆಗ್ತಾರೆ. ಶುಭ್ಮನ್ ಗಿಲ್ 15 ರನ್ ಇದ್ದಾಗ ಔಟ್ ಆಗ್ತಾರೆ. ಆ್ಯಂಡ್ ಜೋಸ್ ಬಟ್ಲರ್ 26 ರನ್ ಇದ್ದಾಗ 2ನೇ ವಿಕೆಟ್ ಹೋಗುತ್ತೆ. ಫಸ್ಟ್ ಪವರ್ ಪ್ಲೇನಲ್ಲಿ ಬಂದಿರುವಂಥದ್ದು ಇವ್ರಿಗೆ ರನ್ಗಳು ಕೇವಲ 34 ರನ್ನು. 2 ವಿಕೆಟ್ಗಳನ್ನ ಕೂಡ ಕಳ್ಕೊಂಡಿರ್ತಾರೆ. ಇದರಲ್ಲೇ ಗೊತ್ತಾಗುತ್ತೆ. ಇದು ಬ್ಯಾಟರ್ಸ್ಗಳಿಗೆ ಹೆಲ್ಪ್ ಆಗುವಂಥ ಪಿಚ್ ಅಲ್ಲ, ಬೌಲರ್ಸ್ಗಳಿಗೆ ಸಖತ್ತಾಗಿ ಹೆಲ್ಪ್ ಆಗ್ತಾ ಇತ್ತು. ಅದರಲ್ಲೂ ಮುಖ್ಯವಾಗಿ ಪೇಸ್ ಬೌಲಿಂಗ್ ಅಂತ ಬಂದಾಗ ತುಂಬಾ ಪಿಚ್ಚಲ್ಲಿ ಹೆಲ್ಪ್ ಇತ್ತು ಅಂತಲೇ ಹೇಳ್ಬೋದು. ಇವರಿಬ್ಬರು ಔಟ್ ಆದಮೇಲೆ ಒಂದು ಡೀಸೆಂಟ್ ಆಗಿರೋವಂಥ ಒಂದು ಪಾರ್ಟ್ನರ್ಶಿಪ್ ಬಂದಿರುವಂಥದ್ದು ಅಂತಂದರೆ ಅದು ಸಾಯಿ ಸುದರ್ಶನ್ ಆ್ಯಂಡ್ ನಿಶಾಂತ್ ಸಿಂಧು ಒಂದು ಕ್ವಿಕ್ ಆಗಿರೋವಂಥ ಒಂದು 22 ರನ್ಗಳನ್ನ ಮಾಡ್ತಾರೆ. 3 ಬೌಂಡ್ರಿ 1 ಸಿಕ್ಸರ್ ಒಂದಿಗೆ 157 ಸ್ಟ್ರೈಕ್ರಲ್ಲಿ ಬ್ಯಾಟ್ ಮಾಡಿರುವಂಥದ್ದು ಔಟ್ ಆಗ್ತಾರೆ. ಅದಾದಮೇಲೆ ಸಾಯಿ ಸುದರ್ಶನ್ ಆ್ಯಂಡ್ ನಮ್ಮ ವಾಷಿಂಗ್ಟನ್ ಸುಂದರ್ ಇಬ್ಬರ ಮಧ್ಯೆ ಒಂದು 60 ರನ್ಗಳ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಆಗುತ್ತೆ, ಅದು 41 ಡೆಲಿವರಿನಲ್ಲಿ. ಇಂಥ ಒಂದು ಕಷ್ಟಕರವಾದಂಥ ಒಂದು ಪಿಚ್ಚಲ್ಲಿ ಸಾಯಿ ಸುದರ್ಶನ್ 61 ರನ್ಗಳನ್ನ ಮಾಡ್ತಾರೆ. 44 ಡೆಲಿವರೀಸಲ್ಲಿ 5 ಬೌಂಡ್ರಿ 2 ಸಿಕ್ಸರ್ ಒಂದಿಗೆ 138 ಸ್ಟ್ರೈಕ್ ರೇಟಲ್ಲಿ ಹಾಫ್ ಸೆಂಚುರಿನ ಕಂಪ್ಲೀಟ್ ಮಾಡ್ಕೊತಾರೆ. ಸಖತ್ತಾಗಿರೋವಂಥ ಒಂದು ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು. ಶಕೀಬ್ ಹುಸೇನ್ ಅವರ ಬೌಲಿಂಗಲ್ಲಿ ಪ್ರಫುಲ್ ಹಿಂಗೆ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಬಟ್ ಕೆಳಗಡೆಗೆ ಅದ್ಭುತವಾಗಿ ಆಡಿದ್ದು ಅಂತಂದರೆ ಅದು ನಮ್ಮ ವಾಷಿಂಗ್ಟನ್ ಸುಂದರ್ ಅಂತಲೇ ಹೇಳ್ಬೋದು. 50 ರನ್ನ ಮಾಡ್ತಾರೆ. 33 ಡೆಲಿವರೀಸಲ್ಲಿ ಒಂದು ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿರುವಂಥದ್ದು. 151 ಸ್ಟ್ರೈಕ್ ರೇಟಲ್ಲಿ 7 ಬೌಂಡ್ರಿ 1 ಸಿಕ್ಸರ್ ಒಂದಿಗೆ ಒಂದು ಒಳ್ಳೆ ಇನ್ನಿಂಗ್ಸ್ ಅಂತ. ಬಿಕಾಸ್ ಕಷ್ಟಕರವಾದಂಥ ಒಂದು ಪಿಚ್ಚಲ್ಲಿ ಆ ಒಂದು ಇನ್ನಿಂಗ್ಸ್ ಬೇಕಾಗಿತ್ತು. ತುಂಬ ಚೆನ್ನಾಗಿ ಆಡಿದ್ರು ವಾಷಿಂಗ್ಟನ್ ಸುಂದರ್ ಅಂತಲೇ ಹೇಳ್ತೀನಿ. ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಕೂಡ ಬರುತ್ತೆ ವಾಷಿಂಗ್ಟನ್ ಸುಂದರ್ ಆ್ಯಂಡ್ ಅಲ್ಲಿ ಜೇಸನ್ ಹೋಲ್ಡರ್ ಮಧ್ಯೆ. 21 ಬಾಲಲ್ಲಿ 40 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ. ಆಲ್ಮೋಸ್ಟ್ 200 ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿರುವಂಥದ್ದು ಅಂತಲೇ ಹೇಳ್ತೀನಿ. ಒಟ್ಟಾರೆಯಾಗಿ ಜಿಟಿ ತಂಡ ಸ್ಟಾರ್ಟಿಂಗಲ್ಲಿ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ಕಿಲ್ಲ ಅಂದರೂ ಕೂಡ ಪಾರ್ಟ್ನರ್ಶಿಪ್ಗಳು ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಸಾಯಿ ಸುದರ್ಶನ್ ಆ್ಯಂಡ್ ವಾಷಿಂಗ್ಟನ್ ಸುಂದರ್, ಜೇಸನ್ ಹೋಲ್ಡರ್ ಆ್ಯಂಡ್ ವಾಷಿಂಗ್ಟನ್ ಸುಂದರ್ ತುಂಬ ಒಳ್ಳೆ ಪಾರ್ಟ್ನರ್ಶಿಪ್ಗಳಿಂದ 168 ರನ್ಗಳನ್ನ ಕಲೆ ಹಾಕ್ತಾರೆ ಸ್ಕೋರ್ ಬೋರ್ಡಲ್ಲಿ ಅಂತಲೇ ಹೇಳ್ತಾ. ಆ್ಯಂಡ್ ಬಾಲಿಂಗ್ ಅಂತ ಬಂದಾಗ SRH ಕಡೆಯಿಂದ ಒಳ್ಳೆ ಬಾಲಿಂಗು ಅಂತಂದರೆ ಅದು ಪ್ಯಾಟ್ ಕುಮಿನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. 4 ಓವರಲ್ಲಿ 20 ರನ್ನ ಕೊಟ್ಟು 1 ವಿಕೆಟ್ನ ತೆಗೆದಿರುವಂಥದ್ದು. ನಿತೀಶ್ ಕುಮಾರ್ ರೆಡ್ಡಿ 3 ಓವರಲ್ಲಿ 27 ರನ್ನು. ಈ ಒಂದು ಪಿಚ್ಚು ಅಂತ ಬಂದಾಗ ಸ್ವಲ್ಪ ದುಬಾರಿ ಆದರು ಅಂತಲೇ ಹೇಳ್ಬೋದು. ಆ್ಯಂಡ್ ಇಶಾನ್ ಮಲ್ಲಿಂಗ ತುಂಬ ದುಬಾರಿ ಆಗಿದ್ದಾರೆ ಇವತ್ತು. 4 ಓವರಲ್ಲಿ 46 ರನ್ನು. 1 ವಿಕೆಟ್ ಕೂಡ ಇಲ್ಲ. 11.5 ಇದೆ. ಆ್ಯಂಡ್ ಶಕೀಬ್ ಹುಸೇನ್ ಆ್ಯಂಡ್ ಶಿವಂ ಕುಮಾರು ಕೂಡ ಇಬ್ಬರದು ಕೂಡ 9 ಅಬೋನೇ ಇರುವಂಥದ್ದು ಎಕಾನಮಿ. ತುಂಬ ಸ್ವಲ್ಪ ದುಬಾರಿ ಆದರೂ ಅಂತಲೇ ಹೇಳ್ಬೋದು. ಓಕೆ. ಆ್ಯಂಡ್ 169 ರನ್ಗಳ ಗುರಿ ಬೆನ್ನತ್ತಂಥ SRHಗೆ ಸ್ಟಾರ್ಟಿಂಗಲ್ಲಿ ಆಘಾತ ಅಂತಲೇ ಹೇಳ್ಬೋದು. ಬಿಕಾಸ್ ಪವರ್ ಪ್ಲೇನಲ್ಲೇ 4 ವಿಕೆಟ್ ಹೊಂಟೋಗುತ್ತೆ. ಟ್ರೇವಿಸ್ ಹೆಡ್, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ಸ್ಮರಣ್ ರವಿಚಂದ್ರನ್. ಪವರ್ ಪ್ಲೇನಲ್ಲೇ 4 ವಿಕೆಟ್ ಹೊಂಟೋಗುತ್ತೆ. 32 ರನ್ಗಳೇನೆ. ಖಂಡಿತವಾಗ್ಲೂ ಟಾಪ್ ಆರ್ಡರ್ ಕೊಲ್ಯಾಪ್ಸ್ ಅಂತಲೇ ಹೇಳ್ಬೋದು. ಟ್ರೇವಿಸ್ ಹೆಡ್ ಡಕ್ಔಟ್ ಆಗ್ತಾರೆ. ಆ್ಯಂಡ್ ಅಭಿಷೇಕ್ ಶರ್ಮಾ 1 6 ತಗೊತಾರೆ. ಆ್ಯಂಡ್ ರಬಡಾ ಬೌಲಿಂಗಲ್ಲಿ ಔಟ್ ಆಗ್ತಾರೆ 6 ರನ್ಗೆ. ಆ್ಯಂಡ್ ಕೆಳಗಡೆಗೆ ಇಶಾನ್ ಕಿಶನ್ ಕ್ವಿಕ್ ರನ್ಸ್ಗಳನ್ನ ತಗೊತಾರೆ. 1 ಬೌಂಡ್ರಿ 1 ಸಿಕ್ಸರ್ ತಗೊತಾರೆ. ಬಟ್ ಆ್ಯಂಡ್ ಕಗಿಸೋ ರಬಡಾ ಬೌಲಿಂಗಲ್ಲಿ ಜೋಸ್ ಬಟ್ಲರ್ಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಸ್ಮರಣ್ ರವಿಚಂದ್ರ ಸ್ವಲ್ಪ ಟೈಮ್ ತಗೊಂಡ್ರು. ಬಟ್ ಬಿಗ್ ಶಾಟ್ ಹೊಡೆಯೋಕೆ ಹೋಗಿ ಅಲ್ಲಿ ಮಿಡಾನ್ ಅಲ್ಲಿ ಅಲ್ಲಿ ಶುಭ್ಮನ್ ಗಿಲ್ ಅವರಿಗೆ ರಬಡಾ ಬೌಲಿಂಗಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಹೆನ್ರಿ ಕ್ಲಾಸ್ ಏನಾದ್ರಾಗಿರ್ಬೋದು, ಸಲೀರ್ ಅರೋರಾ ಟ್ರೈ ಮಾಡಿದ್ರು. ಟಾಪ್ ಆರ್ಡ್ರಲ್ಲಿ ನನ್ನ ಪ್ರಕಾರ ಟ್ರೇವಿಸ್ ಹೆಡ್ ಆ್ಯಂಡ್ ಅಭಿಷೇಕ್ ಶರ್ಮಾ ಸ್ವಲ್ಪ ರನ್ ಮಾಡಬೇಕಾಗಿತ್ತು. ಬಿಕಾಸ್ ಅವರು ಒಳ್ಳೆ ಫಾರ್ಮಲ್ಲೂ ಕೂಡ ಇದ್ದಾರೆ. ಮೇ ಬಿ ಅವರೊಂದು ಚೂರು ಸ್ಟಾರ್ಟ್ ಕೊಟ್ಟಿದ್ದಿದ್ರೆ ಕೆಳಗಡೆಗೆ ಅದನ್ನ ಕ್ಯಾರಿ ಮಾಡ್ತಾಯಿದ್ರು. ಬಟ್ ಅಲ್ಲಿ ಸ್ಟಾರ್ಟಲ್ಲೇ ಟಾಪ್ 3 ಅಂತೂ ಫೇಲ್ ಆಗಿದ್ದಾರೆ. ಆ್ಯಂಡ್ ಸ್ಮರಣ್ ರವಿಚಂದ್ರನ್ ಅಗೇನ್ ಸ್ವಲ್ಪ ಗ್ರೌಂಡ್ ಶಾಟ್ ಆಡಬೇಕಾಗಿತ್ತು. ಬಿಗ್ ಶಾಟ್ ಹೊಡೆಯೋಕೆ ಹೋಗಿ ಔಟ್ ಆಗ್ತಾರೆ. ಕ್ಲಾಸೇನ್ ಟ್ರೈ ಮಾಡಿದ್ರು, ಸಲೀಲ್ ಅವರು ಟ್ರೈ ಮಾಡಿದ್ರು, ಬಟ್ ಆಗಲಿಲ್ಲ. ಒಳ್ಳೆ ರೀತಿಯ ಬೌಲಿಂಗ್ ಅಂತಲೇ ಹೇಳ್ಬೋದು ನಮ್ಮ ಜಿಟಿ ಕಡೆಯಿಂದ. ಆ್ಯಂಡ್ ಕೆಳಗಡೆ ನಿತೀಶ್ ರೆಡ್ಡಿ ಕೂಡ ಆಡಲಿಲ್ಲ. ಪ್ಯಾಟ್ ಕುಮಿನ್ಸ್ 19 ರನ್ನ ಮಾಡ್ತಾರೆ. ಅದು ಬಿಟ್ಟರೆ ಇನ್ಯಾರು ಕೂಡ ಅಂಥ ಒಂದು ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಅಂತೂ ಆಡಲಿಲ್ಲ ಅಂತಲೇ ಹೇಳ್ಬೋದು SRH ಕಡೆಯಿಂದ. ಖಂಡಿತವಾಗ್ಲೂ ಇವತ್ತು SRH ಬ್ಯಾಟಿಂಗ್ ಖಂಡಿತವಾಗ್ಲೂ ಕೊಲ್ಯಾಪ್ಸ್ ಆಗಿದೆ ಅಂತಲೇ ಹೇಳ್ಬೋದು. ಅದು ಸ್ಕೋರ್ ಬೋರ್ಡಲ್ಲೂ ಕೂಡ ಕಾಣಿಸ್ತಾ ಇದೆ. 86 ರನ್ಗೆ 10 ವಿಕೆಟ್ಗಳನ್ನ ಕಳ್ಕೊತಾರೆ. ಬಿಗ್ ಪಾರ್ಟ್ನರ್ಶಿಪ್ ಅಂತ ಯಾವುದೂ ಬರಲಿಲ್ಲ. ಮ್ಯಾಕ್ಸಿಮಮ್ ಒಂದು ಪಾರ್ಟ್ನರ್ಶಿಪ್ ಅಂದರೆ ಅದು ಕ್ಲಾಸೆನ್ ಆ್ಯಂಡ್ ಸಲೀಲ್ ಅರೋರಾ. ಅವರೊಂದು ಚೂರು ಟ್ರೈ ಮಾಡಿದ್ರು. 24 ರನ್ನಿಂದ 23 ಡೆಲಿವರೀಸು. ಅದು ಬಿಟ್ಟರೆ ಯಾವ ಒಂದು ಪಾರ್ಟ್ನರ್ಶಿಪ್ಪು ಕೂಡ ಬರಲಿಲ್ಲ. ಆ್ಯಂಡ್ ಇಂಡಿವಿಜುವಲ್ ಸ್ಕೋರ್ ಅಂತ ಬಂದಾಗಲೂ ಕೂಡ ಅಷ್ಟೇ ಯಾರು ಕೂಡ ಅಂಥ ಒಂದು ಒಳ್ಳೆ ಇನ್ನಿಂಗ್ಸ್ ಆಡಿಲ್ಲ ಅಂತಲೇ ಹೇಳ್ತೀನಿ. ಓಕೆ. ಆ್ಯಂಡ್ ಇನ್ನು ಬೌಲಿಂಗ್ ಅಂತ ಬಂದಾಗ ಎಲ್ಲರೂ ಸಖತ್ತಾಗಿ ಮಾಡಿದ್ದಾರೆ. ಮೊಹಮ್ಮದ್ ಸಿರಾಜ್ 3.7 ಎಕಾನಮಿ 1 ವಿಕೆಟ್ ಇದೆ. ಆ್ಯಂಡ್ ಕಗಿಸೋ ರಬಡಾ 4 ಓವರಲ್ಲಿ 3 ವಿಕೆಟು 28 ರನ್ನು.
ಜಸನ್ ಹೋಲ್ಡರ್ ಅಂತೂ ಇವ್ರಿಗೆ ಒಳ್ಳೆ ಸಖತ್ ಒಂದು ಇನ್ಕ್ಲೂಡ್ ಅಂತ ಹೇಳ್ಬೋದು. 4 ಓವರಲ್ಲಿ 20 ರನ್ನು, ಸೊ 3 ವಿಕೆಟು, ಬ್ಯಾಟಿಂಗ್ ಆ್ಯಂಡ್ ಬಾಲಿಂಗ್, ಫೀಲ್ಡಿಂಗ್ ಎಲ್ಲದರಲ್ಲೂ ಕೂಡ ಒಂದು ಅವ್ರದ್ದು ಕಾಣಿಕೆ ಇದ್ದೇ ಇರುತ್ತೆ ಒಂದು ಮ್ಯಾಚ್ ಅಂತ ಬಂದಾಗ. ಓಕೆ, ಆ್ಯಂಡ್ ಪ್ರಸಿದ್ಧ ಕೃಷ್ಣ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತೊಗೊಂಡು ಬಂದಿರ್ತಾರೆ, ಅವರು ಕೂಡ ಒಂದು 2 ವಿಕೆಟ್ ತೆಗಿತಾರೆ. 7.7 ಎಕಾನಮಿ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ರಶೀದ್ ಖಾನ್ ಸೊ 5 ಬಾಲ್ ಹಾಕಿರೋವಂಥದ್ದು, 1 ವಿಕೆಟ್ ಕೂಡ ತೆಗೆದಿದ್ದಾರೆ. ಓಕೆ, ಒಟ್ಟಾರೆಯಾಗಿ ಸೊ ಜಿ ಟಿ ತಂಡ ಸೊ ಬ್ಯಾಟಿಂಗ್ ಆಗಿರ್ಬೋದು, ಬಾಲಿಂಗ್ ಆಗಿರ್ಬೋದು, ಒಳ್ಳೆ ರೀತಿಯ ಒಂದು ಕ್ರಿಕೆಟ್ ಆಡಿದೆ ಇವತ್ತು ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರನೇ ಪಾಯಿಂಟ್ಸ್ ಟೇಬಲ್ ಟಾಪಲ್ಲಿ ನಿಂತ್ಕೊಂಡಿದೆ. ಬಟ್ ಸೊ ಜಿ ಟಿ ಏನಾದರೂ ಸೊ ಪ್ಲೇ ಆಫ್ ಫಿನಾಲೆ ಅಂತ ಬಂದಾಗ ಸೊ ಅವರಿಗೆ ಒಂದು ಎಡ್ಜ್ ಇದ್ದೇ ಇರುತ್ತೆ. ಬಿಕಾಸ್ ಇವಾಗ ಫಿನಾಲೆ ನಡೀತಿರುವಂಥದ್ದು ಅವರ ಒಂದು ಸ್ಟೇಡಿಯಮಲ್ಲಿನೇ, ಸೊ ಅದು ಖಂಡಿತವಾಗ್ಲೂ ಅವರಿಗೆ ಎಡ್ಜ್ ಇದ್ದೇ ಇರುತ್ತೆ ಅಂತಲೇ ಹೇಳ್ತೀನಿ. ಸೊ ನಾಳೆ ಪಂದ್ಯ RCB ವರ್ಸಸ್ KKR. ಓಕೆ, ನಡೀತಿರುವಂಥದ್ದು ಕೋಲ್ಕತ್ತಾದಲ್ಲಿ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಓಕೆ, ಸೊ ಸದ್ಯಕ್ಕೆ ಅಷ್ಟೇ, ಮತ್ತೆ ನಾಳೆ ಸಿಗೋಣ. ಓಕೆ, ಬೈ.